ತೇಜು ಮಾಮ ಬಾ 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 ತೇಜು ಖುಷಿಯಿಂದ ತಾನೇ ಮಾಡ್ತೀಯ ವ್ಲಾಗು, ಅವ್ರನ್ನ ಯೂಸ್ ಮಾಡ್ಕೊಂತೀಯ ನೀನು ವ್ಲಾಗಲ್ಲಿ. ವಾಚ್ ಇಸ್ ದುಡ್ಗ ಯಾವ ವಾಚ್ ತಗೊಂಡ್ರು ಗಂಟೆ ತೋರ್ಸೋದು ಅಷ್ಟೇ ತಾನೇ. ಈ ತರ ಮನೆ ಕಟ್ಸ್ಬೇಕು. ಬಿಗ್ ಫ್ಯಾನ್ ಬ್ರೋ. ಯಾರಮ್ಮದು? ಬಾ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವಳು ಬಾ ಬಾ. ನಮ್ಮಮ್ಮ ಸುಮ್ಮನೆ ಫೋನ್ ತಗೊಂಡು ಅದೇನೋ ಚೆಕ್ ಮಾಡ್ತಿದ್ರು. ಏನ್ ಚೆಕ್ ಮಾಡ್ತೀಯ ನೀನು ಫೋನ್ ತಗೊಂಡು? ಆ ಗೊಂಬೆಗಳು ನೋಡ್ತಾ ಇದ್ದೆ ಕಣೋ. ಎಲ್ಲಿದ್ಲ ಬಂದು ಅಮ್ಮಮ್ಮ ಕುಡ್ಸಿದ್ರು. ಗೈಸ್ ನಮ್ಮಮ್ಮ ಇದನ್ನ ಎಲ್ಲಿ ಚೆಕ್ ಮಾಡ್ತೀನಿ ನೀನು? ಜೆಪ್ಟೋದಲ್ಲಿ ಜೆಪ್ಟೋಲ್ ಸುಮ್ಮನೆ ನೋಡ್ತಾ ಇದ್ರಿ, ನೀನು ಸ್ವೈಪ್ ಮಾಡ್ತಿದ್ರು. ನೀವು ಬಂದ್ಬಿಟ್ಟು ಬಗ್ ನೋಡ್ಬಿಟ್ಲಿ ಇದನ್ನ ಗೊಂಬೆನ ಇರೋದು ಫೋಟೋದಲ್ಲಿ. ಈರುಳ್ಳಿ ಬೆಳ್ಳುಳ್ಳಿ ರೈಟ್ ಎಷ್ಟೈತೆ ನೋಡೋಣ ಅಂತ ನಾನ್ ಸುಮ್ಮನೆ ತರಕಾರಿಗಳು ನೋಡ್ತಾ ಇದ್ದೆ. ಇದು ಪಕ್ಕದಲ್ಲಿ ಬಂತು, ಇಲ್ಲ ಚೆನ್ನಾಗೈತಲ್ಲ ಇದು ಅಂತ ತೆಗೆದು ನೋಡಿದ್ನಪ್ಪ. ಅದೇ ಸಮಯ ಬಂದ್ಬಿಟ್ಟು ಗೈಸ್ ನೋಡಿ ಗೈಸ್, ಮಾಷಾ ತೋರ್ಸ್ಕೊಂಡ್ಬಿಟ್ಟು ಎಷ್ಟು 500 ರೂಪಾಯಿನ ಇದು ಮಾಷಾ. ಆತರ ಎಲ್ಲ ಅನ್ನುತ್ತಾ ಮಾಷಾ? ಅಲ್ಲ 500 ರೂಪಾಯಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 500 ರೂಪಾಯಿ. ಇಷ್ಟೇ ಚಿಕ್ಕದು 500 ರೂಪಾಯಿ ಪ್ರೈಸ್. ಟಿವಿಲಿ ಬರುತ್ತಾ ಮಾಷಾ? ಅದು ತರ್ಕೊಂಡು ನೋಡಿ ಗೈಸ್. ಇದ ಮಕ್ಕ ಕೊಡ್ಸಿದ್ದು ಇಲ್ಲ, ಅದು ನಾನೇ ಕೊಡ್ಸಿದ್ದು. ನೀನೇ ಕೊಡ್ಸಿದ್ದು ತಗೋ. ಆಯ್ತು ಮಾಷಾ. ಕುದುರೆ ಏನು? ಕುದುರೆ ಚಲೆ ಕುದುರೆ ಏನ್ ತರ್ಸ್ಕೊಂಡ್ಬಿಟ್ಲ ಮಾತ್ರ. ಅಟ್ಟ ಮಾತ್ರ ತರ್ಸ್ಕೊಂಡ್ಲ ಗೈಸ್. ಎಷ್ಟೊತ್ಲು ಕುಶಾನಿ ಏನ್ ಈ ತರ ಓದ್ನೆ ಕೊಡ್ತೀನಿ ನಮ್ಗೆ ನೀನು? ನಿನ್ನ ಹತ್ರ ಬಂದ್ಲು ನಿನಗ್ ತೋರ್ಸಕ್ಕೆ. ಮಾಮ ಖಾ ಅಂದ್ಲು. ಅವ್ರ ಅಮ್ಮಂಗ್ ಫೋನ್ ಮಾಡ್ದ, ಅವ್ರ ಅಮ್ಮ ತೆಗಿಲಿಲ್ಲ. ಅಮ್ಮ ಬಾಚಿ, ಯಾವಾಗ್ಲೂ ಬಾಚಿ ಮದೆ ಕೊಡ್ಬೇಕು ಅಂತ ಎಲ್ಲ ಮಾತಾಡಿದ್ರು. ಕೂತ್ಕೊಂಡು ಕಿತ್ತು ಹರಿದು ಕುತ್ಕೊಂಡು ಇಟ್ಕೊಂಡು ಅಪ್ಪ ಆಂಟಿ ಮೇಲ್ಗಡೆ ಆಂಟಿ ಕರೆದ, ಅದಕ್ಕೆ ಆಂಟಿ ಅಂತಾರೆ. ಗೈಸ್ ಇವತ್ತು ನನ್ನ ವಾಚ್ ಬೇರೆ ಬಂದಿದೆ. ನನ್ನ ಫುಲ್ ಡ್ರೀಮ್ ಗೈಸ್. ನಂಗೆ ವಾಚ್ ತಗೊಂಡ್ರೆ ತುಂಬಾ ಆಸೆ ಪಟ್ಟು ತಗೊಂಡಿದ್ದೀನಿ ವಾಚು. ಸೊ ಬನ್ನಿ ಹೋಗ್ಬಿಟ್ಟು ಕಾರ್ತಿಕ್ ಮನೆ ಹತ್ರ ಬಂದಿದೆ ಅದು ಆರ್ಡ್ರು. ಅಲ್ಲಿ ಹೋಗಿ ತೊಗೊಂಬರೋಣ ವಾಚ್. ಇವಾಗ ಯಾವ ವಾಚ್ ಅಂತ ನಿಮ್ಗೆ ತೋರಿಸಿ ಮನೆಯಲ್ಲೇ. ಗೈಸ್ ಗಾಳಿಪಟ ಹಾರಿಸ್ತವ್ರೆ. ಗೈಸ್ ಈಗ ಜಸ್ಟ್ ಕಾರ್ತಿಕ್ ಮನೆಗೆ ಬಂದೆ. ಅಲ್ಲಿ ಗಾಳಿಪಟ ಹಾರಿಸ್ತವ್ರು ನೋಡ್ಬಿಟ್ಟು ಹೊಟ್ಟೆ ಉರಿತೈತೆ ನನಗೆ. ಸೊ ನನ್ನ ಓದ್ ಬ್ಲಾಗಲ್ಲಿ ಸ್ವಲ್ಪ ಸಿಕ್ಕಾಪಟ್ಟೆ ಕಮೆಂಟ್ ಹಾಕಿದ್ರಿ, ಬರೋ ಗಾಳಿಪಟಗೆ ಈ ಥರ ಬಾಲಂಗುಚ್ಚಿ ಹಾಕಬೇಕು, ಬಾಲಂಗುಚ್ಚಿ ಹಾಕಿಲ್ಲ ಅಂತಂದರೆ ಗಾಳಿಪಟ ಹಾರಲ್ಲ ಅಂತ ಕಮೆಂಟ್ ಹಾಕಿದ್ರಿ. ಸೊ ಎಸ್, ಗಾಳಿಪಟಕ್ಕೆ ಬಾಲಂಗುಚ್ಚಿ ಹಾಕಿಲ್ಲ ಅಂದರೆ ಗಾಳಿಪಟ ಹಾರಲ್ಲ. ನಂಗೆ ಅದಾದಮೇಲೆ ಯೋಚನೆ ಮಾಡಿ ಗೊತ್ತಾಯಿತು. ಸೊ ನೆಕ್ಸ್ಟ್ ಟೈಮು ಗಾಳಿಪಟಕ್ಕೆ ಬಾಲ ಹಾಕ್ಬಿಟ್ಟು ಹಾರಿಸ್ತೀವಿ. ನನಗೆ ಗಾಳಿಪಟ ಹಾರ್ಸೋಕ್ಕೆ ತುಂಬ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕೆ ಗೊತ್ತಾ, ಒಂಥರ ಮಜಾ ಇರುತ್ತೆ. ನಿಮಗೂ ಇಷ್ಟನೇ ಗಾಳಿಪಟ ಹಾರ್ಸೋಕ್ಕೆ? ಹಾರಿಸ್ತೀನಿ, ಆದಷ್ಟು ಬೇಗ ಹಾರಿಸ್ತೀನಿ. ಈಗ ಜಸ್ಟ್ ಕಾರ್ತಿಕ್ ಮನೆಗೆ ಬಂದೆ. ನನ್ನ ವಾಚ್, ನನ್ನ ಡ್ರೀಮ್ ವಾಚ್ ಬಂದಿದೆ. ಫುಲ್ ಎಕ್ಸೈಟ್ಮೆಂಟ್ ಗೈಸ್. ಫಸ್ಟ್ ಟೈಮು ಇಷ್ಟೊಂದು ಕಾಸ್ಟ್ಲಿ ವಾಚ್ ನಾನು ತೊಗೊಂಡಿರೋದು. ಬನ್ನಿ ಅದನ್ನ ಅನ್ಬಾಕ್ಸ್ ಮಾಡೋಣ ಇವಾಗ. ಹಾಯ್ ಬ್ರದರ್. ಭಯನೇ ಆಗೋಯ್ತು. ಯಾಕೆ ಬ್ರೋ? ಬಾಗ್ಲು ತೆಗ್ದಿದ್ದ ನಾನು. ಈ ಬೇಬಿ ಭಯ ಆಯ್ತು. ಎದ್ರು ಪುಕ್ಲಾ ಹೆವಿ ಭಯ ಆಯ್ತು. ಎಲ್ಲಿ ಹೋಗ್ತಿದ್ಯಾ? ಡಾಕ್ಟರ್. ಯಾವ ಡಾಕ್ಟರ್ ಹತ್ರ ಹೋಗ್ತಿದ್ಯಾ? ಫಿಸಿಯೋಥೆರಪಿ. ಯಾಕೆ ಹೋಗ್ತೀವಿ ಫಿಸಿಯೋಥೆರಪಿ ಹತ್ರ? ಇದು ನನಗೆ ನೆಕ್ ಪೇನ್. ಗೈಸ್ ಯಾವುದೋ ಒಂದು ಹುಡುಗಿ ಇದ್ದಾಳೆ, ಓಕೆನಾ? ಫಿಸಿಯೋಥೆರಪಿ ಹುಡುಗಿ. ಆಫ್ ಮಾಡೋ ಅಂತ ಹೇಳ್ಬೇಕು ಜನಗಳಿಗೆ. ಹಾಂ ಸರಿನಾ? ಇವನು ಅಲ್ಲಿ ಹೋಗ್ತಿರೋದು ಏನಪ್ಪ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಕ್ಕಲ್ಲ, ಟ್ರೀಟ್ಮೆಂಟ್. ಆ ಹುಡುಗಿ ನೋಡಿ ಹೋಗ್ತಿರೋದು ಶಿಷ್ಯ. ಡಾಕ್ಟರ್ ನಿನ್ ತಲೆ ಹಾನೆ ಮಾಡಲ್ಲ. ಡಾಕ್ಟರ್ ದೇವ ಇದ್ದಂಗೆ. ನಿನ್ ತಲೆ ಹಾನೆ ಮಾಡಲ್ಲ ಅಂತ ಇಟ್ಬೇಡ. ನೋಡಿ ಗೈಸ್ ಈ ತರ ಹುಡುಗಿನ ಮೀಟ್ ಮಾಡೋ ಹೋಗ್ತಿದ್ಯಾ? ಇಲ್ಲ ಯಾವ ಹುಡುಗಿನ ಮೀಟ್ ಮಾಡಕ್ ಹೋಗ್ತಿದ್ದ, ಡಾಕ್ಟರ್ ಹತ್ರ. ಆಯ್ತು, ಒಂದ್ ಕೆಲಸ ಮಾಡೋ, ಬ್ಲಾಗ್ ಮಾಡ್ಕೊಂಡು ಹೋಗಿಲ್ಲ ನೀನು. ಸರಿ, ಓಕೆ, ಡನ್. ಸರಿ ಓಕೆ ಗೈಸ್, ನಾನು ವಾಚ್ ಕೊಡು ಫಸ್ಟ್. ನಾನು ವಾಚ್ ನಾನು ಇವಾಗ ರಿವೀಲ್ ಮಾಡ್ಬೇಕು ಜನಗಳಿಗೆ. ಲೆಟ್ಸ್ ಗೋ. ಬೈಲಿ ಈಗ ಏನ್ ಹೇಳಿದ್ದು? ವಾಚ್ ಏನಿದು? ವಾಚ್ ಇದು. ವಾಚ್ ಇಸ್ ದೊಡ್ಡದಾ? ತಗೋ ನೀನ್ ವಾಚ್. ಓ ಮೈ ಗಾಡ್, ನೋಡಿ ಗೈಸ್ ನನ್ನ ವಾಚ್ ಇಸ್ ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ. ಇವಾಗ ನೋಡಿ ಅನ್ಬಾಕ್ಸ್ ಮಾಡ್ತೀನಿ ನನ್ನ ವಾಚ್ನ. ಗೈಸ್ ನೋಡಿ ನನ್ನ ವಾಚು ಎಷ್ಟು ದೊಡ್ಡದಾಗಿದೆ ಅಂತ. ಇದೆ ಚಿಕ್ಕ ವಾಚಿನೇ, ಅದಕ್ಕೆ ದೊಡ್ಡ ಬಾಕ್ಸ್ ಹಾಕ್ಬಿಟ್ಟಿದ್ದಾರೆ. ಯಾಕಂದರೆ ಅದು ತುಂಬ ಕಾಸ್ಟ್ಲಿಯೆಸ್ಟ್ ವಾಚು. ಸೊ ಅದು ಯಾವ ವಾಚ್ ಅಂತ ನಿಮ್ಗೆ ತೋರಿಸ್ತೀನಿ. ನನ್ನ ಡ್ರೀಮ್ ವಾಚ್ ಗೈಸ್ ಇದು. ಸುಮಾರು ವರ್ಷ ಅಲ್ಲ, ಸುಮಾರು ತಿಂಗಳಿಂದ ನಾನು ಅನ್ಕೊತಾ ಇದ್ದೆ ತಗೋಬೇಕು ಅಂತ. ಸೊ ಫೈನಲಿ ದುಡ್ಡನ್ನ ಕುಡಿಕೊಂಡು ಐ ಬಾಟ್ ಇಟ್, ತಗೊಂಡೆ. ಅದನ್ನು ಈ ಖುಷಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನಿಸ್ತು. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅನ್ಬಾಕ್ಸಿಂಗ್ ಮಾಡ್ಕೊಂಡು. ನೋಡಿ ಎಷ್ಟು ಪ್ರೀಮಿಯಂ ಕೆಲಸ ಮಾಡಿದ್ರೆ. ಉಲ್ಟಾ ತಿರ್ಗ್ಸೋ.
ಪ್ರೀಮಿಯಮ್ ಕೊಟ್ಟಿರಲ್ಲ, ಲಕ್ಸುರಿ. ತೆಗಿಯುವ. ನನಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಆಗ್ತಿದೆ ನಾನು ವಾಚ್ ನೋಡಬೇಕು ಅಂತ. ಸೊ ನಿಮಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ನೋಡಿದ್ರೆ. ಏನೋ ಕೊಟ್ಟಿದ್ದಾರೆ ಇದು ಚಿಕ್ಕ ಚಿಕ್ಕ ಅದೆಲ್ಲ ಹಾಳಾಗ್ಬಾರ್ದು ಅಂತ ಕೊಟ್ಟಿರೋದು. ಮೈ ವಾಚ್, ಮೈ ಡ್ರೀಮ್ ವಾಚ್ ಗಾಯ್ಸ್. ಎಷ್ಟು ಖುಷಿ ಆಗಿದೆ ಗೊತ್ತೆ, ನಿಜ ಫುಲ್ಲು ಎಕ್ಸೈಟ್ಮೆಂಟ್ ಗಾಯ್ಸ್. ನನಗೆ ಅನ್ಕೋಬೋದು ಏನಪ್ಪ ನೀವು ವಾಚ್ ತೊಗೊಂಡಿದ್ದೆಲ್ಲ ಆಡ್ತಾವಂತ. ಸೊ ಇದು ನನ್ನ ಡ್ರೀಮು. ಮಿಡಿಲ್ ಕ್ಲಾಸ್ ಅವ್ರಿಗೆ ಎಲ್ರಿಗೂ ಡ್ರೀಮ್ ಇರುತ್ತೆ, ಹಂಗೆ ನನಗೂ ಕೂಡ ಇದು ಡ್ರೀಮ್ ತಗೋಬೇಕಂತ. ಎಸ್ ನೋಡಿ, ಇದನ್ನು ಹಾಳಾಗ್ಬಾರ್ದು ಅಂತ ಯಾವ ಥರ ಸ್ಪಾಂಜ್ ಗಿಂಜೆಲ್ಲ ಹಾಕಿ ಹೆಂಗೆ ಕೊಟ್ಟಿದ್ದಾರೆ. ಒಂದು ಒಳಗಡೆ ಬಾಕ್ಸ್ ಹೊಡೆದ್ರೆ ಸ್ಪಾಂಜಲ್ಲಿ ಹಾಕಿದ್ದಾರೆ. ಕ್ರೇಜಿ. ತೆಗೆಣ ನೋಡಿ, ಮೈಕಲ್ ಕಾರ್ಸ್ ವಾಚ್ ಹೆಸರು. ತೆಗಿಯುವ. ನೋಡಿ ಗೈಸ್, ಎಷ್ಟು ಲಕ್ಸುರಿ ಆಗಿದೆ ವಾಚ್ ಇದು. ಕ್ರೇಜಿ ಅಲ್ಲ, ಚಿನ್ನ ಪಳ 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 ಅಂತಿದೆ ಗೈಸ್. ವಾವ್, ಡ್ರೀಮ್ ಗೈಸ್, ನನ್ನ ಡ್ರೀಮ್ ಇದು. ನನ್ನ ಡ್ರೀಮ್ ಫುಲ್ಫಿಲ್ ಆದರೆ ಎಷ್ಟು ಖುಷಿ ಆಗುತ್ತೆ ಹೇಳಿ. ಒಬ್ಬರು ಡ್ರೀಮ್ ಫುಲ್ಫಿಲ್ ಆದರೆ ಇವತ್ತು ಆ ಡ್ರೀಮ್ ನಮ್ಗೆ ಫುಲ್ಫಿಲ್ ಆಯಿತು. ಇದು ಪ್ರೈಸು ಹೇಳ ಎಷ್ಟು ಅಂತ? ಪ್ರೈಸು ನೀವು ಚೆಕ್ ಮಾಡ್ಕೊಳ್ಳಿ ಗೈಸ್ ಎಷ್ಟಿರ್ಬೋದು ಅಂತ. ಸೊ ನಾನು ಬುಕ್ ಕೊಟ್ಟಿದ್ದಾರೆ ಸುಮ್ಮನೆ ಸ್ಟಡಿ ಮಾಡ್ಕೊಳ್ಳೋದಕ್ಕೆ. ಚಿಕ್ಕ ಬುಕ್ ಕೊಟ್ಟಿದ್ದಾರೆ. ಅದಾದಮೇಲೆ ಏನೋ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ವಾರಂಟಿ ಗೈಸ್, ವಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ವಾರಂಟಿ. ಸೊ ನಾವೇ ಡೇಟ್ ಯಾವಾಗ ತೆಗಿತೀವಿ ಅನ್ನೋದೆಲ್ಲ ಬರ್ಕೊಬೇಕು. ಇದು ವಾರಂಟಿ ಇರುತ್ತೆ ವಾಚಿದು. ಫೈನಲಿ ತಗೊಂಬಿಟ್ಟೆ. ಇದನ್ನ ಹಾಕ್ಕೊಂಡ್ರೆ ಒಂದು ಗತ್ತು ಗೈಸ್ ಕೈಯಲ್ಲಿ. ಚೆನ್ನಾಗೈತಾ ನಿಜ? ಕಮೆಂಟ್ ಬಾಕ್ಸಲ್ಲಿ ಹೇಳಿ ಚೆನ್ನಾಗಿಲ್ವ ಅಂತ ವಾಚ್ ಇದು. ನೀವು ಝೂಮಿನ್ನಾಗ ಒಂದ್ಸತಿ ತೋರ್ಸು. ಗೈಸ್ ಹೆಂಗಿದೆ ಇವಾಗ. ಇದನ್ನ ಹೋಗಿ ಇಷ್ಟಕ್ಕೆ ಕಟ್ ಮಾಡಿಸಿ ಟೈಟ್ ಮಾಡಿಸ್ಬೇಕು. ಇವಾಗ ಮಾಡಿಸ್ಕೊಂಡ್ಬರ್ತೀನಿ. ಲವ್ ಯು. ಇದೆಲ್ಲ ನಿಮ್ಮಿಂದ ಆಗಿದ್ದು ನನಗೆ, ನೀವುಗಳು ಕೊಟ್ಟಿದ್ದು ನನಗೆ ಗಿಫ್ಟ್ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ನಾನು ಸಪೋರ್ಟ್ ಮಾಡಿರೋದಕ್ಕೆ. ಇದನ್ನು ತೊಗೊಂಡಿದ್ದು ನಿಮ್ಮಿಂದ. ಸೊ ಇದು ಕುತ್ಕೊಂಡು ಕಂಚು ಪಟ್ಟಿ ತೊಗೊಂಡಿದ್ದು ವಾಚ್ ಇದು. ತುಂಬ ಯೋಚನೆ ಮಾಡಿ ತೊಗೊಂಡೆ, ತೊಗೋಬೇಕು ಅಂತ ತೊಗೊಂಡೆ. ಎಕ್ಸೈಟ್ಮೆಂಟ್ ಏನೋ ಮಾಡಿದಂಗೆ ಬಿದ ಮಾಡ್ಕೊಂಡು ಹೋಗ್ಬಿಡಿ. ಬನ್ನಿ ಹೋಗ್ಬಿಟ್ಟು ಇದನ್ನ ಕಟ್ ಮಾಡಿಸ್ಕೊಂಡು ಹಾಕೊಂಬರೋಣ. ಬಿಗ್ ಫ್ಯಾನ್ ಬ್ರೋ, ನೀವು ಫೋಟೋ ಎಲ್ಲ ಮಾಡ್ತೀರಾ? ಹ್ಞೂ ಬ್ರೋ, ಯಾಕೆ ಫೋಟೋ ಮಾಡಬಾರ್ದು ನಮ್ಮಂತವ್ರು? ಮಾಡಬೇಕು ಬ್ರೋ. ಶಾಕ್ ಆಯ್ತು ನನಗೆ, ಒಂದು ಕ್ಷಣ ಶಾಕ್ ಆಯ್ತು ಇವಾಗ. ಹೌದಾ? ಹಾಂ ಬ್ರೋ, ಥ್ಯಾಂಕ್ ಯು. ನೀವು ಇರೋದಲ್ಲಿ ಅಗ್ರಹಾರ ದಾಸರಳ್ಳಿ ಬ್ರೋ, ಫೈನಲ್ ಇಯರ್ ಡಿಗ್ರಿ. ಪರವಾಗಿಲ್ವಾ? ಹಾಂ, ಎಲ್ಲ ಆಗ್ತಿದೆ ಬಿಸ್ನೆಸ್ಸು. ಸೂಪರ್ ಬ್ರೋ. ಓದ್ಕೊಂಡು ಮಾಡ್ತೀರ ಕೆಲಸ, ಅದು ಖುಷಿ ಆಯ್ತು ನಮ್ಗೆ. ಪಾರ್ಟ್ ಟೈಮ್ ಮಾಡ್ತಿರಲ್ಲ, ಖುಷಿ ಆಯಿತು. ವೈಸ್ ಪೋಟ್ರಲ್ಲಿ ಕಾರ್ತಿಕ್ ಕೀ ಆರ್ಡ್ರ್ ಮಾಡ್ಕೊಂಡ. ಕೀ ಇಸ್ಕೊಂಡ್ರೆ ಬ್ರೋ ನೀವೆಲ್ಲ ಪೋಟ್ರ್ ಎಲ್ಲ ಮಾಡ್ತೀರಾ ಬ್ರೋ? ಶಾಕ್ ಆಗೋಯ್ತು ಬ್ರೋ, ನೀವೆಲ್ಲ ಪೋಟ್ರ್ ಮಾಡ್ತೀರಾ? ಓ, ನಾನು ಪೋಟ್ರ್ ಯೂಸ್ ಮಾಡ್ತೀನಿ ಅಂತ ಕೇಳ್ತಿದ್ದಾರೆ. ಯಾಕೆ ಗೈಸ್ ನಮ್ಮಂತ ಪೋಟ್ರ್ ಯೂಸ್ ಮಾಡಬಾರ್ದಾ? ಅಪ್ಪ ಅವ್ರು ನೋಡಿ ಓದ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಸೂಪರ್, ಖುಷಿ ಆಯ್ತು. ಆಂಟಿ ನೋಡಿ, ಆಂಟಿ ನಿಮ್ಮ ಮಗ ಮನೆ ಹೆಂಗೆ ಇಟ್ಕೊಂಡಿದ್ದಾನೆ. ಆಂಟಿ ನೋಡಿ, ಆಂಟಿ ಹೆಂಗೆ ಇಟ್ಕೊಂಡ ಮನೆ. ಬೈರಿ ಯಾಕೆ ಆಂಟಿ ಅವ್ನಿಗೆ? ನೋಡಿ ಇಲ್ಲಿ ಕಸ ಹೆಂಗೆ ಅಂದವನೆ ನೋಡಿ. ನಾನು ನೋಡಿ ಅದನ್ನ ಓಪನ್ ಮಾಡಿಬಿಟ್ಟು ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನಂದಲ್ಲ ನಿಂದು ಪವರ್ ಬ್ಯಾಂಕ್ ಬೇಡ, ನೀ ಇಟ್ಕೊ ಪವರ್ ಬ್ಯಾಂಕ್. ಇದು ಇಲ್ಲೇ ಪವರ್ ಬ್ಯಾಂಕ್ ಇದೆಯಲ್ಲ, ಅದೇ ಪವರ್ ಬ್ಯಾಂಕು. ಐಸ್ ಕಾರ್ತಿಕ್ ಇವಾಗ ಹೋಗ್ತಿದ್ದಾನೆ ಯಾರನ್ನೋ ಮೀಟ್ ಮಾಡೋದಕ್ಕೆ. ಅಲ್ಲ, ಡಾಕ್ಟರ್ ಮೀಟ್ ಮಾಡೋದಕ್ಕೆ ಯಾರಿಗೆ ಹೋಗ್ತಾರ? ಡಾಕ್ಟರ್ನ ಮೀಟ್ ಮಾಡೋದಕ್ಕೆ ಹಿಂಗೆಲ್ಲ ಯಾರ ಹೋಗ್ತಾರ? ಇದಾದ್ಮೇಲೆ ಎಂಗೇಜ್ಮೆಂಟ್ ಹೋಗ್ಬೇಕು. ಆಯ್ತು ಹೋಗೋ, ಶಿಫ್ಟ್ ಕಾರಲ್ಲಿ ಹೋಗ್ತಿದ್ದೆ, ಅದು ಬ್ಲ್ಯಾಕ್ ಶಿಫ್ಟ್ ಅಲ್ಲಿ. ಸರಿ ಮಚ್ಚ, ಹ್ಯಾವ್ ಎ ಹ್ಯಾಪಿ ಡೇಟ್ ಬಿಡೋ. ಫ್ರೆಂಡ್ಸ್ನ ಮರ್ತೋಗ್ತಿದ್ಯಾ ನೀನು. ಸರಿ ಬಿಡು ಮಚ್ಚ, ಆಯ್ತು ಬಾಯ್. ಗೈಸ್ ಇವಾಗ ಕಾರ್ತಿಕ್ನ ಡ್ರಾಪ್ ಮಾಡಿ ಇವಾಗ ಫಸ್ಟ್ ಈ ವಾಚ್ನ ಇದು ಮಾಡಿಸ್ಬೇಕು, ನಾನು ಕಟ್ ಮಾಡಿಸ್ಬೇಕು ನನ್ನ ಕೈಗೆ. ಅದಕ್ಕೆ ಸೊ ನನ್ನ ಕೈ ಕಟ್ ಮಾಡಿಸ್ಬೇಕು, ಅದು ಎಷ್ಟು ಸೈಜ್ ನೋಡಿಕೊಂಡು. ಬನ್ನಿ ಹೋಗುವ. ಗೈಸ್ ಎಲ್ರಿಗೂ ಅವ್ರದ್ದೇ ಆದಂಥ ಒಂದು ಡ್ರೀಮ್ ಮನೆ ಇರುತ್ತೆ ಗೊತ್ತಾ. ಸೊ ನಾನು ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಇದು ಡಾಲ್ಸ್ ಕಾಲೋನಿ ಪಾರ್ಕ್ ರೋಡ್ ಇದು. ಸೊ ಇಲ್ಲಿ ನಾನು ಬರ್ಬೇಕಾದ್ರೆ ನಾನು ಯಾವಾಗಲೂ ಗೈಸ್ ಈ ಮನೆ ನೋಡಿಬೇಕು ಹೆಂಗಿದೆ. ಈ ಮನೆ ನೋಡ್ಕೊಂಡು ಹೋಗ್ತಾ ಇರ್ತೀನಿ. ಯಾಕೆ ಗೊತ್ತಾ, ಈ ಥರ ಒಂದು ಮನೆ ಕಟ್ಸ್ಬೇಕು ಅಂತ ಗೈಸ್. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಮನೆ ಇದು. ನನ್ನ ಡ್ರೀಮು ಒಮ್ಮೆ ಇದು ನೋಡಿ, ಒಂಥರ ಕವ್ ಥರ ಇದೆ ಮನೆ ಇದು. ಈ ಥರ ಮನೆ ಕಟ್ಸ್ಬೇಕು.
ಆದಷ್ಟು ಬೇಗ ಕಟ್ಸ್ತೀನಿ ಗೈಸ್. ಡ್ರೀಮ್ ಒಂದೊಂದೇ ಫುಲ್ಫಿಲ್ ಮಾಡ್ತಾಯಿದ್ದೀನಿ. ಇವಾಗ ಒಂದು ಡ್ರೀಮ್ ಇತ್ತು ನಾನು ವಾಚ್ ತೊಗೋಬೇಕು ಅಂತ. ಇವಾಗ ಈ ಡ್ರೀಮ್ನ ಫುಲ್ಫಿಲ್ ಮಾಡಿದ್ದೀನಿ. ನೆಕ್ಸ್ಟು ಈ ಡ್ರೀಮ್ ಇದೆ ನಂಗೆ ಕಟ್ಬೇಕು, ಮನೆ ಕಟ್ಸ್ಬೇಕು ಅಂತ. ಸೊ ಆ ಡ್ರೀಮು ಆದಷ್ಟು ಬೇಗ ಫುಲ್ಫಿಲ್ ಮಾಡ್ತೀನಿ. ನೋಡುವ ಗೈಸ್, ನಿಮಗೂ ಅದೇ ಹೇಳೋದು. ಇವಾಗ ಯಾರ್ಯಾರು ಏನೇನು ಕನ್ಸು ಕಾಣ್ತೀರಾ ಅದನ್ನು ನನ್ನ ಆಗೋವರೆಗೂ ಬಿಡೋಕೆ ಹೋಗ್ಬಿಡಿ. ಟ್ರೈ ಮಾಡ್ತಾ ಇರಬೇಕು ನೀವು, ಓಕೆನಾ? ನಮಗಿದೊಂದು ಡ್ರೀಮ್ ಇದೆ, ನೋಡೋಣ ಕಟ್ತೀನಿ ನಾವು ಮನೆ. ಈ ಮನೆ ನೋಡಿ ಏನಿರುತ್ತೆ ನಮ್ಗೆ ಗೊತ್ತಾಗಬೇಕು ಗೈಸ್. ಮನೆ ಹೆಂಗಿದೆ, ಮನೆ ನೋಡಿ ಏನಿರುತ್ತೆ, ಎಷ್ಟು ರೂಮ್ಗಳಿದೆ ಚೆಕ್ ಮಾಡೋಕೆ. ಈ ಮನೆ ಯಾರು ಒಬ್ಬರನ್ನ ಫ್ರೆಂಡ್ ಮಾಡಿಕೊಂಡು ಒಂದ್ಸರಿ ಮನೆ ಒಳಗೆ ಹೋಗ್ಬೇಕು ಅಂತ ಅನಿಸ್ತಿದೆ. ವಾವ್ ಕ್ರೇಜಿ ಗೈಸ್. ನಿಮಗೆ ಮಿನಿ ವಿಧಾನಸೌಧ ತೋರಿಸ್ತೀನಿ ಬನ್ನಿ. ಮಿನಿ ವಿಧಾನಸೌಧ ತೋರಿಸಿಲ್ಲ ನಿಮಗೆ, ನೋಡಿ ಇಲ್ಲೇ ಮಿನಿ ವಿಧಾನಸೌಧ ಗೈಸ್. ಇದು ನೋಡಿ ಯಾವ ಥರ ಐತಿದೆ ಸೌಧ, ಮಿನಿ ವಿಧಾನಸೌಧ. ಕ್ರೇಜಿ ಮನೆ ಗೈಸ್ ಇದಂತೂ. ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್ ಮನೆ ಇದು. ಅಪ್ಪ, ವಿಧಾನಸೌಧ ಹೆಂಗಿದೆಯೋ ಹಂಗೆ ಸೇಮ್ ಇದೆ ಅಲ್ವಾ? ಅಷ್ಟೇ, ನಾವು ದುಡ್ಡು ಮಾಡಿ ಕಟ್ಸೋಷ್ಟರಲ್ಲಿ ಸತ್ತೋಗ್ಬಿಡ್ತೀವಿ ನಾವು ಮೋಸ್ಟ್ಲಿ. ನೋಡುವ ಸಿದ್ದೋಡಿ ಗೈಸ್ ಹೆಂಗಿದೆ ಈ ಮನೆ. ಬಾ ಏನು ಹೆಂಗಿದೆ ಮನೆ ಇದು, ಇಷ್ಟು ಕ್ರೇಜಿಯಾಗಿ. ನೋಡಿದ್ರ ಲಾಸ್ಟ್ ಕೊನೆಯಲ್ಲಿ ಒಂದಕ್ಕಿಂತ ಒಂದು ಮನೆ ಚೆನ್ನಾಗಿದೆ ರೈಸ್. ಒಂದು ಮನೆಗಿಂತ ಒಂದು ಮನೆ ಚೆನ್ನಾಗಿದೆ ನೋಡಿ. ಇದು ಹೆಂಗಿದೆ ಸಿಂಪಲ್ ಆಗಿ ಪಟ್ಪಟ್ಟಾಗಿದೆ. ಗುಡ್ಡಾಗಿ ವಾಚ್ ಜ್ಯೂಸ್ ಕುಡಿಯೋಕೆ ಬಂದಿದ್ದೀನಿ. ಸಾಕಾಗಿದೆ. ಸ್ವಲ್ಪ ನೀವೇನೋ ಜ್ಯೂಸ್ ಕುಡಿಬೇಕು ಅಂದರೆ ಆರೆಂಜ್ ಸಾಲಿಡ್ ತೊಗೊಳ್ಳಿ. ಆರೆಂಜ್ ಸಾಲಿಡ್ ಸಾಕಾಗಿದೆ ಕುಡಿಯೋಕ್ಕೆ. ಅದೇ ಜಾಗದಲ್ಲಿ ನಾನು ಮುಂಚೆ ಆಟೋ ಓಡಿಸ್ತಿದ್ದು, ಬಸ್ ಸ್ಟ್ಯಾಂಡ್ ಅದೇ ಗೈಸ್. ಸೊ ಈಗ ನಿಂತ್ಕೊಂಡು ಜ್ಯೂಸ್ ಕುಡಿತಾ ಇಲ್ಲಿ. ಅದನ್ನು ನೋಡ್ತಾ ಇರೋ ಜಾಗನ ಒಂಥರ ಹಳೇ ನೆನ್ಪುಗಳಲ್ಲಿ ಆಗ್ತಿದ್ದಾರೆ ಮಕ್ಕಳು. ಇಟ್ ಹರ್ಟ್ಸ್ ಗೈಸ್, ಇಟ್ ಹರ್ಟ್ಸ್. ಯಾಕೊತ್ತಾ, ಮುಂಚೆ ಎಲ್ಲ ನಾವು ಒಂದು ಬ್ಯಾಟ್ ತೊಗೊಳಕ್ಕೆ, ಒಂದು ಬಾಲ್ ತೊಗೊಳೋದಕ್ಕೆ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಕಾಸು ಹಾಕ್ಬಿಟ್ಟು ತೊಗೊಂಡು ಆಡ್ತಿದ್ವಿ. ಇವಾಗ ನಾನೇ ಬ್ಯಾಟ್ ತೊಗೋತೀನಿ, ನಾನೇ ಬಾಲ್ ಕೊಡ್ತೀನಿ ಬರ್ರೋ ಅಂದ್ರೂ ಯಾರೂ ಬರ್ತಿಲ್ಲ. ಹಂಗಂದರೆ ಎಲ್ಲರೂ ಅವ್ರ ಕೆಲಸದವ್ರು ಬ್ಯುಸಿ ಇದ್ದಾರೆ. ಮೀಟ್ ಮಾಡೋದೇ ಸುಮಾರು ವರ್ಷಗಳಾಗ್ಬಿಡ್ತು. ನಮ್ಮ ಸ್ಕೂಲ್ ಬ್ಯಾಚ್ನ, ನಮ್ಮ ಕಾಲೇಜ್ ಬ್ಯಾಚ್ಗಳನ್ನ, ನನ್ನ ಕ್ಲೋಸ್ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿ ಸಿಕ್ಕಾಪಟ್ಟೆ ದಿನಗಳಾಗ್ಬಿಟ್ಟಿದೆ. ಅದ ನೋಡಿದ್ರೆ ಅವಾಗಿನ ದಿವಸಗಳೆಲ್ಲ ನೆನಪಾಗುತ್ತೆ. ಅವೆಲ್ಲ ಮುಂಚೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಕ್ರಿಕೆಟ್ ಆಡೋದು, ಕಬಡ್ಡಿ ಆಡೋದು, ಯಾರು ಆಚೆ ಹೋಗೋದು ಫ್ರೆಂಡ್ಸ್ ಎಲ್ಲ. ಇವಾಗ ಅವ್ರ ಕೆಲಸ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ನೋಡಿ ಗೈಸ್, ನನ್ನ ಆಟೋ ಯಾವ ಥರ ಆಗ್ಬಿಟ್ಟಿದೆ, ಫುಲ್ಲು ಧೂಳು ಹಿಡ್ದೋಗ್ಬಿಟ್ಟಿದೆ. ಫಸ್ಟ್ ನಾನು ಆಟೋ ತೊಗೊಂಡು ರೆಡಿ ಮಾಡಿಸ್ಬೇಕು ಗೈಸ್. ಟೈಮ್ ಸಿಗ್ತೇವೆ ನಂಗೆ ರೆಡಿ ಮಾಡಿಸೋದಕ್ಕೆ. ಸೊ ಆದಷ್ಟು ಬೇಗ ನಾನು ಆಟೋನ ರೆಡಿ ಮಾಡಿಸಿ ಅದಕ್ಕೆ ಒಂದು ನೀಟಾಗಿ ನೋಡ್ಕೋಬೇಕು. ಆದಷ್ಟು ಬೇಗ ನೋಡ್ಕೋತೀನಿ ನಾನು ಆಟೋನ. ಹಾಂ, ವಾಚ್ ತೊಗೊಂಡು ಹೆಂಗಿದೆ ನಾನು ವಾಚು. ನನ್ನ ಡ್ರೀಮ್ ವಾಚ್ ಇದು. ಚೆನ್ನಾಗಿದೆಯಾ? ಗೋಲ್ಡ್ ವಾಚ್ ಅಮ್ಮ ಇದು, ಪ್ಯೂರ್ ಗೋಲ್ಡ್ ವಾಚು. ಅದೇ ಗೋಲ್ಡ್ ರೇಟ್ ಕಮ್ಮಿ ಅದಲ್ಲ ಅದಕ್ಕೆ. ಗೋಲ್ಡ್ ರೇಟ್ ಕಮ್ಮಿ ಅದಲ್ಲ ಅದಕ್ಕೆ. ಪ್ಯೂರ್ ಗೋಲ್ಡ್ ವಾಚ್ ಹೆಂಗಿದೆ? ಏನು ವಾಚ್ ಹೆಸರು? ಮೈಕಲ್ ಕಾರ್ಸ್ ಅಂತ. ಚೆನ್ನಾಗಿದೆಯಾ? ನೀನು ರಿಯಾಕ್ಷನ್ ಇರಬೇಕು, ವಾವ್ ಅಂತ ತೋರಿಸ್ತೀನಿ. ನೀನು ಯಾವ ವಾಚ್ ತಗೊಂಡ್ರು ಗಂಟೆ ತೋರ್ಸೋದು ಅಷ್ಟೇ ತಾನೇ. ನನ್ನ ಟೈಮ್ ಚೇಂಜ್ ಆಗ್ಬೋದಲ್ಲ ಇವಾಗ ಈ ವಾಚ್ ಹಾಕೊಂಡು? ವಾಚ್ ಹಾಕೊಂಡ್ರೆ ಟೈಮ್ ಚೇಂಜ್ ಆಗಲ್ಲ, ಇಲ್ಲಿ ಇರಬೇಕು ಟೈಮ್ ಚೇಂಜ್ ಆಗೋದಕ್ಕೆ. ಅಲ್ಲ, ಒಂದು ಮಿತ್. ಒಳ್ಳೇದಾಗಲಿ, ಥ್ಯಾಂಕ್ ಯು. ಒಳ್ಳೇದಾಗಲಿ. ಶನಿ, ವಾಚ್ ಹೆಂಗಿದೆ ನಂದು? ಚೆನ್ನಾಗಿದೆಯಾ? ಫಸ್ಟ್ ಮುಟ್ಟು, ವಾಚ್ ಹೆಂಗಿದೆ ನೋಡು, ಮುಟ್ಕೊಂಡು ನೋಡು. ಚೆನ್ನಾಗಿದೆಯಾ? ಥ್ಯಾಂಕ್ ಯು ಕುಶಾನಿ. ಚೆನ್ನಾಗೈತೆ ಏನು? ಚೆನ್ನಾಗಿದೆಯಾ? ಭಕ್ತಿ ಅವಳಿಗೆ ಕೈ ಮುಡಿ. ಇವಾಗ ಆಚೆ ಕಡೆ ಹೋಗ್ಬೇಕು, ಅದಕ್ಕೆ ಬಟ್ಟೆ ಹಾಕ್ಬೇಕು ಅಂತ ಸೆಲೆಕ್ಟ್ ಮಾಡ್ತಿದ್ದೀವಿ. ತೋರಿಸ್ಬೇಕಂತೆ ಅವಳು ಎತ್ಕೊಂತಾಳಂತೆ. ಒಂದು ಬೇಡವಂತೆ ಅವಳಿಗೆ, ಎಲ್ಲ ತೋರಿಸ್ಬೇಕಂತೆ ಅವಳು ಸೆಲೆಕ್ಟ್ ಮಾಡ್ತಾಳಂತೆ. ನೋಡಿ ತೋರಿಸ್ಬೇಕಂತೆ ಬಟ್ಟೆಗಳು ಒಳಗೆ ಯಾವ್ದು ಬೇಕು ಅಂತ. ಯಾವುದು? ಗೋಲ್ಡ್ ಬೇಕಂತೆ, ಗೋಲ್ಡ್. ಅದು ಸ್ವೆಟರ್ ಅಪ್ಪಾಜಿ, ಅದು ಸ್ವೆಟರ್. ಇದಾಕೊಂತೀಯಾ? ಇದಾಕೊಂತೀಯಾ? ಇದು ಅಮ್ಮಂದು. ಇದು ಹಾಕೊಂಡಿದ್ಯಾ? ಇದು ಬೇಡ. ನೋಡಿದ್ರ 2 ವರ್ಷಕ್ಕೆ ಅವಳು ಬಟ್ಟೆ ಸೆಲೆಕ್ಟ್ ಮಾಡ್ತಾವಳು ಗೈಸ್. ಯಾವ್ದು ಹಾಕ್ಬೇಕು ಇವಾಗ ನಿನಗೆ?
ಮೌನೆ ನಮ್ಗೆ ಇನ್ನಷ್ಟು ವಯಸ್ಸಿನಲ್ಲಿ ಬುದ್ಧಿನೇ ಇರ್ಲಿಲ್ಲ ಅವಳು ಏನಂತ ಅಮ್ಮಂಗೆ ಅರ್ಥ ಆಗ್ತಿಲ್ಲ ಗೈಸ್. ಇವೆಲ್ಲ ದೊಡ್ಡವು ಅಂತ ಎತ್ತಿಕ್ಬಿಟ್ಟಿದೀವಲ್ವಾ, ಅದಕ್ಕೆ ಹೇಳ್ತಾಳು ಅದು ದೊಡ್ಡದು ಬೇಡ ಅಂತ. ಅದ್ ಮಾಮಂದು. ಡನ್ ಅಂತೆ. ಬಟ್ಟೆ ಇದು ಯಾವ್ದಿದು? ಅವಳು ಬರ್ಡೇ ಬಟ್ಟೆ ನೋಡಿ, ಅವಳು ಗ್ಯಾಪ್ ನೆಕ್ಕೊಂಡವಳೆ. ನೋಡಿ ರೈಸ್, ಅವಳು ಬಟ್ಟೆ ತಂದಿದ್ದು ಫಸ್ಟ್ ಇಯರ್ ಬರ್ಡೇ ತಂದಿದ್ದು ಬಟ್ಟೆ ಇದು. ಬರ್ಡೇ ಬಟ್ಟೆ ಅಂತ ಗೊತ್ತವಳು ನೋಡಿ. ಏನು ಖುಷಿ ನಿನ್ನ ತಲೆನೇ ಏನೇ ನಿಂದು? ಇವಾಗ ಯಾವ್ದು ಬೇಕು? ಇದು ಬೇಕಾ ಇದು ಬೇಕಾ? ಯಾವ್ದು ಬೇಕು? ಆಯ್ತು, ಸೆಲೆಕ್ಷನ್ ಆಯ್ತು ರೈಸ್. ಇವಾಗ ಎಲ್ಲೋ ಆಚೆ ಹೋಗ್ತಿದೀವಿ, ಸೊ ಅದಕ್ಕೇನೆ ಬಟ್ಟೆ ಹಾಕೋಣ ಅಂತ. ಅವಳಿಗೆ ಸೀರೆ ಅಂತ. ಓ, ಇದೊಂಥರ ನೆಟ್ ಇರ್ತದೆ, ಅದಕ್ಕೆ ಸೀರೆ ಅಂತ. ಸೀರೆ ಅದು ಸೀರೆ ಬಟ್ಟೆ ಅವಳಿಗೆ ಇಷ್ಟ. ಸೊ ಗೈಸ್, ಇವಾಗ ರೆಡಿ ಆಗಿದ್ದೀವಿ, ಫಂಕ್ಷನ್ಗೆ ಹೋಗ್ಬೇಕು ಆಚೆ ಕಡೆ. ನಿನ್ನ ಬಟ್ಟೆ ಸೂಪರ್ ಆಗಿ ಕುಶಾನಿ, ಸೂಪರ್. ನೋಡಿ ಫಂಕ್ಷನ್ಗೆ ಹೋಗ್ಬೇಕು, ನಾನು ಗೊತ್ತು ಸೀರಿಯಲ್ ನೋಡ್ತಿದ್ದಾರೆ. ಏನೋ ಮಾಡಿ ಇನ್ನು ಮತ್ತೆ ಅಮ್ಮ ಮ್ಯಾಚಿಂಗ್ ಹಾಕೊಂಡಿದ್ರೆ ಕುಶಾನಿ, ಮ್ಯಾಚಿಂಗು ಇಬ್ರು. ಓ ಮ್ಯಾಚಿಂಗು ಗೈಸ್. ನಾನು ಡ್ರೆಸ್ ನೋಡ್ತೀರಾ ಹೆಂಗಿದೆ ಅಂತ, ಬ್ಲ್ಯಾಕ್ ಆ್ಯಂಡ್ ಹಾಕೊಂಡಿದ್ದೀನಿ. ನೋಡ್ಬಿಟ್ಟು ಹೆಂಗಿದೆ, ಬ್ಲ್ಯಾಕ್ ನಂಗೆ ಬ್ಲ್ಯಾಕ್ ಅನ್ನೋ ಸಿಕ್ಕಾಪಟ್ಟೆ ಇಷ್ಟ, ಅದಕ್ಕೆ ಬ್ಲ್ಯಾಕ್ ಹಾಕೊಂಡಿದ್ದೀನಿ. ಅವಳು ಬ್ಲ್ಯಾಕ್ ಅಲ್ಲ, ಇವಳು ಬರೀ ತೋರಿಸಿ ನಿಮ್ಮ ಬಟ್ಟೆ ತೋರಿಸು. ಯಾಕಂದ್ರೆ ನಿಮ್ಮ ಬಟ್ಟೆ ಗೈಸ್, ನನ್ನ ಬಟ್ಟೆ ನೋಡಿ, ಬ್ಲ್ಯಾಕ್ ಹೆಂಗಿದೆ. ನೀನು ತೋರಿಸು ಯಾವ ಥರ ಮಾಡ್ತಾರೆ ಗೈಸ್. ವಾಚ್ ಹೆಂಗಿದೆ? ಯಾಕೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾರೆ ವಾಚ್ ತೊಗೊಂಡು ಅನ್ಕೊಂಡು ಹೋಗ್ಬಿಡಿ. ನನಗೆ ಇಷ್ಟ ವಾಚ್, ಅದಕ್ಕೆ ಬಿಲ್ಡಪ್ ಕೊಡ್ತಾ ಇದ್ದೀನಿ. ಈ ಕೊಂಪೇನಂತೆ ನೋಡಿ. ಸೋಯಸ್ ಇವಾಗ ತೇಜ ತಗೊಂಡು ಬರ್ತಿದ್ದಾರೆ, ಮತ್ತು ವಿನೋದು ಬರ್ತಿದ್ದಾನೆ. ಯಾವುದೋ ಒಂದು ಫಂಕ್ಷನ್ ಇರ್ತೈತೆ, ಅದಕ್ಕೆ ಹೋಗ್ತಿದ್ವಿ. ಸೊ ಬನ್ನಿ, ನಮ್ಮ ಮಕ್ಕಳು ಬರ್ತಿದ್ದಾಳೆ ಫಂಕ್ಷನ್ಗೆ. ಹೋಗ್ಬಿಟ್ಟು ಬರೋಣ ಬನ್ನಿ. ಸುಮಾರು ಜನ ಕೇಳ್ತಿದ್ರೆ ನೋಡಿ ಬಟ್ಟೆ ಎಲ್ಲಿ ಅಂತ ತೊಗೊಂತೀರಾ, ಸೊ ಫಾರ್ಮಲ್ ಬಟ್ಟೆಗಳು ಎಲ್ಲಿ ಸಿಗುತ್ತೆ ಅಂತ. ನಾವೇ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ ಗೈಸ್, OOFFICIAL ಅಂತ, OWO ಅಫಿಷಿಯಲ್ ಅಂತ. ಸೊ ನಿಮಗೆ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲೋ ನೀವು ನೋಡ್ಕೊಬೋದು. ಮತ್ತು ನಾನು ನಮ್ಮದು ವೆಬ್ಸೈಟ್ ಕೂಡ ಇದೆ, ಆ ವೆಬ್ಸೈಟ್ ಕೂಡ ಕೆಳಗಡೆ ಮೆನ್ಷನ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ನೀವು ಅಲ್ಲೋಗ್ಬಿಟ್ಟು ಬಟ್ಟೆಗಳು ತೊಗೊಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ನೋಡಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಅಲ್ಲೋಗ್ಬಿಟ್ಟು ನೀವು ತೊಗೊಬೋದು. ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, OWO ಅಫಿಷಿಯಲ್ ಅಂತ. ಸೊ ನೀವು ಅಲ್ಲೂ ಹೋಗ್ಬಿಟ್ಟು ಫಾಲೋ ಮಾಡ್ಕೊಬೋದು. ಅಲ್ಲೂ ನಾವು ಅಪ್ಡೇಟ್ ಕೊಡ್ತಾ ಇರ್ತೀವಿ, ಬಟ್ಟೆಗಳು ಟೀ ಶರ್ಟ್ಸ್ ಆಗಿರಲಿ, ಶರ್ಟ್ಸ್ ಆಗಿರಲಿ, ಪ್ಯಾಂಟ್ಸ್ ಆಗಿರಲಿ. ಸೊ ತುಂಬ ಚೆನ್ನಾಗಿರೋ ಯೂನಿಕ್ ಆಗಿರೋ ಬಟ್ಟೆಗಳು ತಂದಿದ್ದೀನಿ, ಮಾಡ್ತಿದ್ದೀವಿ ನಾನು, ಶ್ರವಣ್ ಬ್ರೋ ಮತ್ತು ಸಮೀರು. ಸೊ ನಾವು 3 ಜನ ಸೇರಿಕೊಂಡು ಆ ಬ್ರ್ಯಾಂಡ್ನ ಕ್ರಿಯೇಟ್ ಮಾಡಿದ್ದೀವಿ. ಸೊ ನಿಮಗೆ ನಮ್ಮ ಸ್ಟೋರ್ ವಿಸಿಟ್ ಕೂಡ ನಿಮಗೆ ಆದಷ್ಟು ಬೇಗ ಕೊಡ್ತೀನಿ, ನೋಡಿ ಯಾವುದೂ ಕೂಡ. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅದನ್ನು ಕ್ಲಿಕ್ ಮಾಡಿಕೊಂಡು ನೀವು ಬಟ್ಟೆಗಳು ತೊಗೊಬೋದು, ಓಕೆನಾ? ಸೊ ಬನ್ನಿ. ಸುಮಾರು ಜನ ಕನ್ಫ್ಯೂಷನ್ ಇರುತ್ತೆ, ಎಲ್ಲಿ ತೊಗೊಬೋದು ಬಟ್ಟೆಗಳು, ಎಲ್ಲಿ ತೊಗೊಬೇಕು, ಯಾವ ಕಡೆ ಚೆನ್ನಾಗಿದೆ ಅಂತ, ಎಲ್ಲಿ ಕಮ್ಮಿ ಪ್ರೈಸ್ ಸಿಗುತ್ತೆ ಅಂತ ನೀವು ಸುಮಾರು ಜನ ಕನ್ಫ್ಯೂಸ್ ಆಗಿರ್ತೀರ. ಸೊ ಕನ್ಫ್ಯೂಷನ್ ಬೇಡ, ಸೊ ನನ್ನದೇ ಬ್ರ್ಯಾಂಡ್ ಇದೆ, ಸೊ ಅಲ್ಲೋಗಿ ತೊಗೊಬೋದು ನೀವು, ಓಕೆನಾ? ಥ್ಯಾಂಕ್ ಯು. ನೋಡಿ ಇವಳು ರಂಗೋಲಿ ಹೂವುಗಳು ಹಾಕ್ತೋಳಿ ಇಲ್ಲಿ. ನಾವು ನೋಡಿ ರಂಗೋಲಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ, ಡಬಲ್ ಕಲರ್ ರಂಗೋಲಿ. ಅಮ್ಮ ಒಂದೇ ರಂಗೋಲಿ ಬ್ಲಾಕ್ ಮಾಡೋಂಗೆ ಕಣಮ್ಮ. ಹಾಂ, ನೀನು ರಂಗೋಲಿಗಳು ಹಾಕು ಮನೇಲಿ ಬೇಡ, ಆಚೆ ಕಡೆ, ಮನೆ ಆಚೆ ಕಡೆ. ಸೊ ಜನಗಳು ತೋರಿಸು ಈಸಿಯಾಗಿ ಹೆಂಗೆ ರಂಗೋಲಿ ಹಾಕೋದು ಅಂತ. ಸುಮಾರು ಜನ ಹೇಳ್ತಾರೆ, ಏನಕ್ಕೆ ನೀವು ಒಮ್ಮೆ ತಾನೇ ಮಾಡ್ತೀಯ ವ್ಲಾಗು, ನಿಮ್ಮ ಖುಷಿಯಿಂದ ತಾನೇ ಮಾಡ್ತೀಯ ವ್ಲಾಗು, ಅವ್ರನ್ನ ಯೂಸ್ ಮಾಡ್ಕೊತೀಯ ನೀನು ವ್ಲಾಗಲ್ಲಿ ಅಂತ. ಏನಮ್ಮ ಯೂಸ್ ಮಾಡ್ಕೋದ ನಿಮ್ಮನ್ನು? ನಾನು ನಾವೇನು ಬೇರೆಯವ್ರು ಯೂಸ್ ಮಾಡ್ಕೊಳಕ್ಕೆ ಟಿಶ್ಯೂ ಪೇಪರಾ? ಖುಷಾನಿ ನಾನು ಯೂಸ್ ಮಾಡ್ಕೋತೀನಿ ನಾನು ವ್ಲಾಗಲ್ಲಿ. ಐಸ್ ನಾನು ಏನು ಅವ್ರನ್ನ ಯೂಸ್ ಮಾಡ್ಕೊತೀನಿ ನಾನು ವ್ಲಾಗಲ್ಲಿ. ನಮ್ಮಮ್ಮನ್ನ ಮತ್ತು ನಮ್ಮ ಮಗಳನ್ನ, ನನ್ನ ಮಗಳನ್ನ, ನಮ್ಮ ಅಕ್ಕನ್ನ, ನಮ್ಮ ಭಾವನ್ನ ನಾನು ತೋರಿಸ್ತಾ ಇದ್ದೀನಿ, ಬೇರೆ ಯಾರನ್ನ ಕರ್ಕೊಂಬಂದು ನಾನು ತೋರಿಸ್ತಾ ಇಲ್ಲ ವ್ಲಾಗಲ್ಲಿ. ಸುಮಾರು ಒಂದು 3-4 ಕಮೆಂಟ್ಗಳು ಓದಿದೆ ನಾನು. ನೀನು ಅವ್ರನ್ನ ಬರೀ ಯೂಸ್ ಮಾಡ್ಕೊತೀನಿ, ನೀನು ಬರೀ ನೀನು ದುಡ್ಡುಗೋಸ್ಕರ ನೀನು ಮಾಡ್ಕೊತೀಯಾ, ಬರೀ ನೀವು ವ್ಯೂಸ್ ಬೇಕಾದ್ರೆ ನೀನು ಬಂದಾಗ ನಿಮ್ಮ ಮನೇಲಿ ವ್ಲಾಗ್ ಮಾಡ್ಕೊತೀನಿ, ಅಮ್ಮನ್ನ ನಿಮ್ಮ ಅಕ್ಕನ ನಿನ್ನ ಖುಷಿ ಯೂಸ್ ಮಾಡ್ಕೊತೀನಿ ಅಂತ ಎಲ್ಲ ಸುಮಾರು ಜನ ಕಮೆಂಟ್ ಹಾಕಿದ್ರಿ. ನಾನು ಬೇರೆಯವ್ರನ್ನ ಯೂಸ್ ಮಾಡ್ತಿಲ್ಲ, ನನ್ನ ರಕ್ತ ಸಂಬಂಧ ನಮ್ಮ ಹತ್ರ ಅದನ್ನ ಅವ್ರು ಯೂಸ್ ಮಾಡ್ಕೊತೀನಿ. ನಾನು ಅದರಲ್ಲಿ ಅವ್ರ ಜೊತೆ ನಾನು ವ್ಲಾಗ್ ಮಾಡ್ತೀನಿ ಅಷ್ಟೇ, ಯಾಕಂದರೆ ಮೆಮೊರೀಸ್ಗೋಸ್ಕರ ಅಷ್ಟೇ. ಅದರಿಂದ ಅವ್ರಿಗೇನು ತೊಂದರೆ? ಅದರಿಂದ ಅವ್ರಿಗೇನು ತೊಂದರೆ? ಸುಮಾರು ಜನ ಸ್ವಲ್ಪ ಜನ ಹೊಟ್ಟೆ ಅವ್ರು ಇರುತ್ತೆ, ಇವ್ನಿಗೆ ಇಷ್ಟು ವ್ಯೂಸ್ ಬರುತ್ತೆ, ಇವ್ನಿಗೇನು ಬರೀ ಇವ್ರನ್ನ ಇದು ಮಾಡ್ತಾನೆ ಅಂತ. ಊರ್ಕೊಳ್ಳಿ. ಸೊ ದಯವಿಟ್ಟು ಹಂಗೆ ಕಮೆಂಟ್ ಮಾಡಬೇಡಿ. ಹಾಂ, ನೀವು ಮಾಡಿ ಗೈಸ್, ಯಾರು ಬೇಡ ಅಂತ ಹೇಳಿದ್ರು. ಹ್ಞೂ, ಇಷ್ಟ 2 ಜನಗಳು ಇಷ್ಟಪಟ್ಟು ನಮ್ಮ ವ್ಲಾಗ್ಗಳು ನೋಡ್ತಿದ್ದಾರೆ, ಅದು ಒಂದೇ ಒಂದು ಕಣ್ಣಗೋಸ್ಕರ ನಾನು ಮಾಡ್ತಿರೋದು. ನನಗೆ ವ್ಯೂಸ್ ಬಂದಿಲ್ಲ. ಬೇರೆಯವ್ರ ಜೊತೆ ಮಾಡಿದ್ರೆ ಫ್ಯಾಮಿಲಿನ ಮರ್ತ್ಬಿಟ್ರು, ಬೇರೆಯವ್ರ ಜೊತೆ ಹೋಗಿ ವ್ಲಾಗ್ ಮಾಡಿದ್ರು ಅಂತಾರೆ. ಫ್ರೆಂಡ್ಸ್ ಜೊತೆ ಮಾಡಿದ್ರೆ ಬರೀ ಫ್ರೆಂಡ್ಸ್ ಜೊತೆಲೇ ಮಾಡ್ತಾರೆ ಅಂತಾರೆ. ಫ್ಯಾಮಿಲಿ ಜೊತೆ ವ್ಲಾಗ್ ಮಾಡಿದ್ರೆ ಬರೀ ಫ್ಯಾಮಿಲಿನೇ ವ್ಲಾಗ್ ಮಾಡ್ತೀಯಾ ಅಂತ ಹೇಳ್ತಾರೆ. ಇನ್ನೇನು ಮಾಡೋಕ್ಕಾಗತ್ತೆ, ಕಂಟೆಂಟ್ ಹುಡುಕ್ಬೇಕು. ಅಷ್ಟೆಲ್ಲ ಹುಡುಕೋದ್ರಲ್ಲಿ ಮಧ್ಯದಲ್ಲಿ ನಾವು ಸೇರ್ಕೊತೀವಿ. ಇದು ಬೇರೆಯವ್ರ ಕೆಲಸ ಅಲ್ಲ, ನಮ್ಮ ಕೆಲಸ ನಾವು ಮಾಡ್ತಿದ್ದೀವಿ. ತಪ್ಪಾಗಿ ಕಮೆಂಟ್ಸ್ ಹಾಕಿದ್ರೆ ಅದು ನಿಮ್ಮ ಬುದ್ಧಿ ಮೆಂಟಾಲಿಟಿ ಹೆಂಗಿದೆ ಅನ್ನೋದು ತೋರಿಸುತ್ತೆ ಅದರಲ್ಲಿ ಅಷ್ಟೇ.
ಏನೋ ಒಂದು 100 ಕಮೆಂಟಲ್ಲಿ ಒಂದು 10 ಜನ ಕಮೆಂಟ್ ನಂಗೆ ಹಾಕ್ತೀರಾ ಅಷ್ಟೇ, ಪರವಾಗಿಲ್ಲ, ಅವ್ರಿಗೆ ಹೇಳ್ತೀರಾ ಮಾತಿದು. ಇನ್ನು ಮಿಕ್ಕಿದ ಜನಗಳಿಗೆಲ್ಲ ಹೇಳ್ತೀನಿ, ಮಿಕ್ಕಿದ ಜನಗಳು ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಡ್ತೀರಾ, ಸಿಕ್ಕಾಪಟ್ಟೆ ಜನ ಇಷ್ಟಪಟ್ಟು ನೋಡಿ ಕಮೆಂಟ್ಗಳು ಹಾಕ್ತಿದ್ದೀರಾ. ನಮ್ಮ ವ್ಲಾಗಿಗೆ ಅಂತಲೇ ಟೈಮ್ ಕೊಟ್ಟು ನೋಡ್ತೀರಾ, ಚಿಕ್ಕ ಚಿಕ್ಕ ಮಕ್ಕಳಾಗಿರಲಿ, ದೊಡ್ಡವರಾಗಿರಲಿ, ಆಂಟಿ ಅಂಕಲ್ಗಳಾಗಿರಲಿ, ಸುಮಾರು ಜನ ನೋಡ್ತೀರಾ. ಸೊ ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ನಿಮಗೋಸ್ಕರ ನಾನು ವ್ಲಾಗ್ ಮಾಡ್ತಿರೋದು, ನೀವುಗಳು ನೋಡಿ. ಬನ್ನಿ ಹೋಗುವ ಇವಾಗ. ಹಾಯ್ ಬ್ರೋ. ಬನ್ನಿ ಗೈಸ್, ರೆಡಿ ಆಗ್ಬಿಟ್ಟವ್ರೆ. ವಿನೋದ್, ಯಾಕೋ ಕುಶನೇ ಬರ್ಡೇಗೆ ಬಂದಿಯಾ ನೀನು? ಸ್ವಾಮಿ ಗೈಸ್ ಏನಕ್ಕೆ ಬಂದ ಕೇಳಿ ಗೈಸ್, ಎಲ್ಲರೂ ಕಮೆಂಟ್ ಹಾಕಿದ್ರಿ ಏನಕ್ಕೆ ಕರೆದಿಲ್ಲ ವಿನೋದ್ ಅಣ್ಣ ಅಂತ. ಶಬರಿಮಲೆಗೆ ಹೋಗಿದ್ದೆ, ನಿನ್ನೆ ಬಂದಿದ್ದೆ ಅಷ್ಟೇ. ಶಬರಿಮಲೆಗೆ ಹೋಗಿ ಅದಕ್ಕೆ ಬಂದಿಲ್ಲ ನಮ್ಮ ಹುಡುಗ, ಪಾಪ ಮೊನ್ನೆ ಬಂದ ಶಬರಿಮಲೆಯಿಂದ, ಅದಕ್ಕೆ ಬಂದಿಲ್ಲ. ಓಕೆನಾ, ಇರ್ಲಿ ಬಿಡ, ಏನಾಗಲ್ಲ. ಸ್ವಾಮಿ ಶರಣಮಯ್ಯಪ್ಪ. ಓಕೆ, ಅಂದ್ರೆ ಲೇಟ್ ಆಗುತ್ತಲ್ಲ ಅಂತ. ಚಿತ್ರ ಕರ್ಕೊಂಡೋಗಿ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ತೀವಿ. ಕರ್ಕೊಂಡೋಗು. ಬಾಯ್ ಕುಶಾನಿ, ನಾವು ಹೋಗ್ತೀವಿ ಕಾರಲ್ಲಿ. ಬ್ರೋ ಕರ್ಕೊಂಡೋಗಿ ಬ್ರೋ, ಕುಶಾನಿ ಬೇಡ ನಮಗೆ, ಕರ್ಕೊಂಡೋಗಿ ನಾವು ಭೂ ಹೋಗೋಣ ಬನ್ನಿ. ಬಾಯ್ ಕುಶಾನಿ, ಬಾಯ್ ಬಾಯ್, ನಾವು ಹೋಗ್ತೀವಿ. ಬಾಯ್ ಬಾಯ್ ಅಮ್ಮ, ನಮ್ಮ ಬಾ ಅಮ್ಮ, ನಾವು ಹೋಗೋಣ. ಬಾ ಬಾ, ನಾವು ಹೋಗೋಣ. ಬಾ ಬಾ. ಆಯ್ತು, ಇವಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ಕುಶಾನಿದು ಬೋಲಾಟ. ಇವಾಗ ಜಸ್ಟ್ ಫಂಕ್ಷನ್ ಮುಗೀತು, ಫಂಕ್ಷನ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಮನೆಗೆ. ನಮ್ಮ ಅಕ್ಕ ಮತ್ತೆ ಬಾವ ಹೋಗ್ತಿದ್ದಾರೆ ಅವ್ರ ಮನೆಗೆ. ಬ್ರೋ ಹುಷಾರ ಹೋಗಿ, 2 ವೀಲರ್ ಹೋಗ್ತಾ ಇದ್ದೀರಾ? ನಾನು ಹುಷಾರಾಗಿ. ಕುಶಾನಿ ಒಳ್ಳೆ ಡ್ರಿಂಕ್ ಏನ್ರ ಮತ್ತೆ ಅಡಿಯೋದು, ನಾವು ಡ್ರಿಂಕ್ ಮಾಡಿಲ್ವಲ್ಲ ನಾವು, ಒಳ್ಳೆ ನಾವು ಕುಡಿಯಲ್ಲ. ಏನು ಮಚ್ಚ, ನಾವು ಕುಡಿತೀವಿ, ನಾವು ಕುಡಿತೀವಿ, ನಾವು ಕುಡಿತೀವಿ. ನೀನು ನೋಡ್ರೆ ಕುಡಿದ್ಯಾ, ನಾವು ಕುಡಿಯಲ್ಲ, ನಾವು ಒಳ್ಳೆ ಹೊಡೆದ್ರು. ಮತ್ತೆ ನೀನು? ನಾನು ನೀರು ಮಾತ್ರ, ವಾಟ್ರು ಕುಡ್ದು ಗಂಟ್ಲು ಒಡೆ ಇದೆ ನೋಡಿ ಗೈಸ್. ಇವ್ರಿಬ್ರದ್ದು ಆಗ್ತಿಲ್ಲ, ಇವ್ರಿಬ್ರದ್ದು. ಅವಳು ಕರಿತಾವಳೆ, ಇವಳು ಹೋಯ್ತಿಲ್ಲ. ಹೋಗು ಹೋಗು, ಫೋನ್ ಮಾಡು ಅಂತವಳೆ. ಓ ಅಜ್ಜಿ ಬರ್ತಾರೆ ಒಳಗಡೆ, ಬರ್ತಾರೆ ಅಜ್ಜಿ ಬರ್ತಾರೆ. ಬಾ ಬಾಯ್ ಚೈ, ಸಿ ಯು, ಹುಷಾರಾಗಿ ಹೋಗು. ಆದಷ್ಟು ಬೇಗ ಸಿಗೋಣ, ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಬರೋಣ, ಎಲ್ಲ ಒಂದು ಒಳ್ಳೆ ಕಂಟೆಂಟ್ ಅಲ್ಲಿ ಬರ್ತೀನಿ. ಬಾಯ್ ಬಾಯ್ ಬಾಯ್. ಈಗ ಜಸ್ಟ್ ತೇಜಸ್ ಅವ್ರ ಮನೆಗೆ ಬಂದಿದ್ದೀವಿ. ಒಂದು ತೇಜು ಇದೆ, ಇಲ್ಲಂಡಿ ತೇಜು. ತೇಜು ಬಾಯ್ಲಿ, ತೇಜಮ್ಮ ಎಲ್ಲೋದೆ? ತೇಜು ಬಾಯ್ಲಿ, ತೇಜು ಬಾರೆ, ಆಚೆ ಬಾ. ಕಿಯೋ ಕಿಯೋ ಅಂತ ಇದೆ, ಎಲ್ಲೋ ಕಿಯೋ ಕಿಯೋ ಅಂತ ಇದೆ. ಕೆಳಗಡೆ ಐತೆ, ಭಯ ಬಿದ್ದೈತೆ. ಬಾಪ ಬಂತು ತೇಜು. ಬಾರೆ ಬಾರೆ ಬಾರೆ, ಬಾ ಬಾಮ್ಮ, ಇಲ್ಲಿ ಬಾ ಬಾ, ಇಲ್ಲ ಬಾಮ್ಮ. ತೇಜು ಬಾ, ಭಯ ಬೀಳ್ಬೇಡ ಬಾ, ಏನು ಮಾಡಲ್ಲ ಬಾಮ್ಮ. ಭಯ ಬೀಳ್ತೈತೆ, ಭಯ ಬೀಳ್ತಾ ಇರ್ತದೆ. ಯಾರದು? ಮಾಮಾಜಿ. ಯಾರಮ್ಮದು? ಮಾಮಾಜಿನಾ? ಓ ಹಂಗೆ ತಬ್ಬೋಣ, ನಂಗೆ ಹಂಗೆ ತಬ್ಬೋಣ ಅಂತ. ತಾತ ಇದು ಇದಾರ, ಇದು 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 ಇದಾರ, ಇದು 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 ಅಜ್ಜಿ, ಮಾಮ ಅಜ್ಜಿನಾ? ಅದು ಗೊತ್ತಾಗ್ಬಿಟ್ಟೆ, ಜನ ಜಾಸ್ತಿ ಯಾರ್ಯಾರ ಬಂದವ್ರೆ ಅಂತ. ತೇಜು ತೇಜು ಬಾ, ತೇಜಮ್ಮ ಇಲ್ಲಿ 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 ಬಾ, ಇಲ್ಲಿ ಕಿಟಕಿಯಾಗ ಕುತ್ಕೊಂಡು ಟಿವಿ ಹಾಕುದ, ಕಿಟಕಿಯಲ್ಲಿ ಕುತ್ಕೊಂಡು ನೋಡ್ತೈತೆ. ತೇಜು ತೇಜು ಏನಮ್ಮ, ಏನು ಮಾಡಲ್ಲ ಬಾ. ಅಲ್ಲಿ ಏನಮ್ಮ ಕುಶಾನಿ, ಏನದು? ತೇಜುನು ಬರ್ತೈತದು. ಬಂದ್ಬಿಟ್ಲು ತೇಜು ಅಂತ. ತೇಜು ಬಾ ಬಾ ಬಾ, ತೇಜು ಮಾಮ ಬಾ ಬಾ ಬಾ, ಬರುತ್ತೆ ಬಾರಕಂದ ಬಾ, ಏನು ಮಾಡಲ್ಲ ಬಾರೆ. ಹಾಲು ಹಾಕಿದ್ರ? ಇಷ್ಟೇ ಐತೆ, ಇಷ್ಟೇ ಬೇಕಾದ ಇಷ್ಟೇ ಐತೆ. ನಮ್ಮ ತೇಜಸ್ ರೂಮ್ ನೋಡಿ, ಅಪ್ಪ ಫೋಟೋ ಹೊಡೋದು ಹಂಗೆ ಇಟ್ಕೊಂಡಿದ್ದಾನೆ. ಇದು ನಾವೇ ಮಾಡಿದ್ದು, ಈ ಡ್ರಾಯಿಂಗ್ ನಾವೇ ಗೈಸ್ ಮಾಡಿದ್ದು. ಸೊ ಗೈಸ್ ಈಗ ಜಸ್ಟ್ ತೇಜಸ್ ಅವ್ರ ಅಮ್ಮನ್ನ ಮತ್ತು ತೇಜಸ್ ಅವ್ರ ಅಪ್ಪ ನಾವೆಲ್ಲ ಮಾತಾಡ್ಸ್ಕೊಂಡು ಇವಾಗ ಮನೆಗೆ ಹೊರಟಿದ್ದೀವಿ. ಹೌದು, ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೂ. ತೇಜಸ್ನ ಹೆವಿ ಮಿಸ್ ಮಾಡ್ಕೊತಾ ಗೈಸ್, ನಿಜವಾಗ್ಲೂ ಇವಾಗ ಹೆವಿ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಎಲ್ಲರೂ ನೋಡ್ತಿದ್ರೆ ತೇಜಸ್ ವಿ ಮಿಸ್ ಯು. ಆದರೆ ಆದಷ್ಟು ಬೇಗ ನಮ್ಮ ಅಕ್ಕ ಹೊಟ್ಟೆ ಉಟ್ಬಿಟ್ಟು ಬಾ, ಸಿಗೋಣ ಮತ್ತೆ ಧೂಳ್ ಥರ ಎಂಜಾಯ್ ಮಾಡೋಣ ಮತ್ತೆ ಇನ್ನೊಂದ್ಸಲಿ, ಓಕೆನಾ? ಆದ್ರೆ ಅಲ್ಲ, ಖಂಡಿತ ಉಟ್ ಬರ್ತಾನೆ. ಅದಕ್ಕೆ ಮತ್ತೆ ಅವಳ ಹೊಟ್ಟೆಲ್ಲೇ ಉಟ್ ಬರ್ತಿದೆ ನನಗೆ.
ಸೊ ಓಕೆ, ಈ ವ್ಲಾಗ್ ನಿಮ್ಗೆ ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಂಟಿಲ್ ದೆನ್ ಬಿ ವಾಚಿಂಗ್, ಸೈನಿಂಗ್ ಆಫ್. ಬೈ.